ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ವೆಲ್ಕಮ್ ಟು ನ್ಯೂ ವ್ಲಾಗ್. ಇವತ್ತೊಂದು ಹೊಸ ವ್ಲಾಗ್ ಜೊತೆ ಬಂದಿದ್ದೀನಿ. ಏನಪ್ಪ ಅಂದರೆ ಸ್ವಲ್ಪ ಡಿ ಮಾರ್ಟ್ಗೆ ಶಾಪಿಂಗ್ ಅಂತ ಹೋಗಿದ್ವಿ. ಆ್ಯಕ್ಚುಲಿ ಶಾಪಿಂಗ್ ಅಂತ ಏನು ಹೋಗಿರಲಿಲ್ಲ, ಅವನದಷ್ಟೇ ಪಾಪದಷ್ಟೇ ಪ್ರಾಡಕ್ಟ್ಸ್ ತೊಗೊಳೋದು. ನಾನು ಯಾವಾಗಲೂ ಡಿ ಮಾರ್ಟಲ್ಲೇ ಅಲ್ವಾ, ಸೊ ಹಾಗಾಗಿ ನಾನು ಬ್ಯಾಂಗ್ಳೂರಲ್ಲೇ ಉಳ್ಕೊಂಡಿದ್ದೀನಿ ಅಮ್ಮ ಮನೇಲಿ. ಸೊ ಇಲ್ಲಿ ಡೈಪರ್ ಎಲ್ಲ ಖಾಲಿ ಆಗಿತ್ತು, ಸೊ ಅಲ್ಲೂ ಸ್ವಲ್ಪ ಖಾಲಿ ಆಗಿತ್ತು, ತೊಗೊಂಬಂದ್ಬಿಡೋಣ. ಆಮೇಲೆ ಬಾಡಿ ಲೋಷನ್ಸ್ ಎಲ್ಲ ಖಾಲಿ ಆಗಿತ್ತು, ಚಳಿ ಬೇರೆ ಅಲ್ಲ, ಪಾಪು ಡೈಲಿ ಹಾಕೋದ್ರಿಂದ ಬೇಗ ಬೇಗ ಖಾಲಿ ಆಗಿಬಿಡುತ್ತೆ. ಸೊ ಹಾಗಾಗಿ ಡೈಪರು ಮತ್ತು ಬಾಡಿ ಲೋಷನ್ ತೊಗೊಂಬಂದ್ಬಿಡೋಣ ಅಂತ. ನಮಗೆ ನಿಯರ್ ಬೈ ಇದೆ, ಒಂದು 3 ಕಿಲೋಮೀಟರ್ಸ್ ಒಳಗಡೆ ಇರೋದ್ರಿಂದ ಸೊ ನಾವು ಹೋಗ್ತೀವಿ ಈಸಿಯಾಗಿ. ಹೋಗಿ ಬಂದ್ಬಿಡೋಣ ಅಂತ ಅಂದ್ಕೊಂಡ್ವಿ. ಹೆಣ್ಮಕ್ಳು ಶಾಪಿಂಗ್ ಹೋದರೆ ಕೇಳಬೇಕಾ, ಒಂದಕ್ಕೆ ಹೋದರೆ 10 ತೊಗೊಂಬರ್ತಾರೆ. ಇದೇ ತಾನೇ ಹೆಣ್ಮಕ್ಳು ಕೆಲಸ. ಸೊ ನಾವು ಹೋಗಿದ್ದು 2 ಕೆಲಸ. ಡಿ ಮಾರ್ಟಿಗೆ ನಾನು ಯಾವಾಗಲೇ ಹೋದರೂ ಅಂದ್ಕೊಂಡ್ರೆ 2 ಐಟಮ್ ಮಾತ್ರ ತೊಗೊಬರೋಕ್ಕಾಗಲ್ಲ. ಅಲ್ಲಿ ನೋಡಿದ್ದೆಲ್ಲ ತೊಗೋಬೇಕು ಅಂತ ಅನ್ಸಿರುತ್ತೆ. ಬಟ್ ಯಾವುದು ಅನ್ಯೂಸ್ ಅಂದರೆ ಯೂಸ್ ಆಗದಿರೋ ಥರ ಯಾವುದು ತೊಗೊಳ್ಳೋಲ್ಲ, ಎಲ್ಲ ಬೇಕಾಗಿರೋಂಥ ಪದಾರ್ಥಗಳನ್ನೇ ತೊಗೋತೀವಿ. ಯಾಕಂದರೆ ಮನೇಲಿದ್ದಾಗ ನಮಗೇನು ಅನಿಸಲ್ಲ, ಬಟ್ ಅಲ್ಲಿಗೆ ಹೋದ್ಮೇಲೆ ಇದು ತೊಗೋಬೇಕು, ಇದು ಬೇಕಾಗಿತ್ತಲ್ವ, ನಾವು ಅಂದ್ಕೊಂಡಿದ್ವಿ ಅಲ್ಲ ಅಂತ ಐಟಮ್ಗಳನ್ನ ನೋಡಿದ ಮೇಲೆ ಫ್ಲ್ಯಾಶ್ ಆಗುತ್ತೆ. ಸೊ ಇದು ನಮ್ಮ ಸಮಸ್ಯೆ ಹೆಣ್ಮಕ್ಳದು. ಸೊ ಯಾರು ಹೆಣ್ಮಕ್ಳ ಬಗ್ಗೆ ಆ ಥರ ಅನ್ಕೋಬೇಡಿ. ಶಾಪಿಂಗ್ ಹೋದರೆ ಬೇಗ ಬರಲ್ಲ, ಲೇಟಾಗಿ ಬರ್ತಾರೆ ಅಂತ ಯಾಕೆ ಕೇಳಬೇಕು ಅಲ್ವಾ? ಏನು ಗೊತ್ತಾ, ಹೆಣ್ಮಕ್ಳಿಗೆ ಫಸ್ಟ್ ಅಂದ್ಕೊಂಡಿರ್ತಾರೆ, ಬಟ್ ಹೋಗ್ಬೇಕಾದ್ರೆ ಫೀಲ್ ಇರಲ್ಲ. ಅಲ್ಲಿ ಹೋಗಿ ನೋಡಿದ್ಮೇಲೆ ಈ ಐಟಮ್ ಖಾಲಿ ಆಗಿದೆ, ಸೊ ಇದು ಬೇಕಾಗುತ್ತೆ, ಅದನ್ನು ಯೋಚನೆ ಮಾಡಿ ತೊಗೊಳೋದ್ರಲ್ಲಿ ಸ್ವಲ್ಪ ಟೈಮ್ ಆಗುತ್ತೆ. ಅದು ಬಿಟ್ಟರೆ ಬೇಕು ಅಂತ ಯಾರು ಡಿಲೇ ಮಾಡಲ್ಲ. ಸೊ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ನಾನು ಏನೇನು ತಂದಿದ್ದೀನಿ ಅಂತ ನಿಮ್ಮ ಜೊತೆ ಒಂದೊಂದಾಗಿ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ಇನ್ನೊಂದು ಹೇಳಬೇಕು, ಡಿ ಮಾರ್ಟ್ನಲ್ಲಿ ಇವಾಗ ಆಫರ್ ನಡೀತಾ ಇದೆ, ಬೈ 1 get 1 ಫ್ರೀ ನಡೀತಾ ಇದೆ. ಮಕ್ಕಳು ಪ್ರಾಡಕ್ಟ್ಸಲ್ಲಿ ಯಾವಾಗೂ ಬಿಟ್ಟಿರಲಿಲ್ಲ, ಬಟ್ ಈ ಟೈಮ್ ಬಿಟ್ಟಿದ್ದಾನೆ. ಲೋಷನ್ಸು, ಆಮೇಲೆ ಆಯಿಲ್ಸು, ಕ್ರೀಮ್ಸ್ ಆಗಿರ್ಬೋದು, ಪ್ರತಿಯೊಂದೂ ಇವಾಗ ಬೈ 1 get 1 ಬಿಟ್ಟಿದ್ದಾರೆ. ಎಲ್ಲದರಲ್ಲೂ ಬೈ 1 get 1 ಇದೆ. ಕ್ರೀಮ್ಗಳಲ್ಲೆಲ್ಲ ಆ್ಯಂಡ್ ಪರ್ಫ್ಯೂಮ್ಸ್ಗಳಲ್ಲೂ ಇದೆ, ಎಲ್ಲ ಡಿಯೋಡ್ರೆಂಟು ಪ್ರತಿಯೊಂದರಲ್ಲೂ ಬೈ 1 get 1 ಬಿಟ್ಟಿದ್ದಾರೆ. ಯಾರೆಲ್ಲ ಹೋಗಿಲ್ಲ ಅಂತ ಅಂದ್ಕೊಂಡಿದ್ರೋ, ಹೋಗಬೇಕು ಅಂತ ಅಂದ್ಕೊಂಡಿದ್ದೀರೋ, ಸೊ ಹೋಗಿ ಒಂದ್ಸರಿ ವಿಸಿಟ್ ಮಾಡಿ. ಆ್ಯಂಡ್ ದಿನಸಿ ಐಟಮು ಅಷ್ಟೇ, ನಾರ್ಮಲ್ ಹೋಲ್ಸೇಲ್ ದಿನಸಿ ಕಂಪೇರ್ ಮಾಡಿದ್ರೆ, ದಿನಸಿ ಶಾಪ್ಗಳಿಗೆ ಕಂಪೇರ್ ಮಾಡಿದ್ರೆ ಡಿ ಮಾರ್ಟಲ್ಲಿ ಸ್ವಲ್ಪ ಪ್ರೈಸಸ್ ಕಮ್ಮಿ ಇರುತ್ತೆ. ಹೇಗಿದ್ರೂ ಹೋಗಿರ್ತೀವಿ, ಸೊ ಒನ್ ಟೈಮ್ ತೊಗೊಬಂದ್ಬಿಟ್ರೆ ಏನಾಗುತ್ತಲ್ವಾ. ಸೊ ಅದು ಹಾಗಾಗಿ ಒಳ್ಳೆ ರೇಟಲ್ಲೇ ಸಿಗುತ್ತೆ, ಕ್ವಾಲಿಟಿ ಐಟಮ್ಸೇ ಸಿಗುತ್ತೆ. ಯಾವುದು ಚೀಪ್ ಕ್ವಾಲಿಟಿ ಅಂತ ಇರಲ್ಲ. ಸೊ ನೋಡಿ, ಯಾರಿಗಾದ್ರೂ ಯೂಸ್ಫುಲ್ ಆದರೆ ಹೋಗಿ ತೊಗೊಳ್ಳಿ. ಎಲ್ಲ ಆಫರ್ ಬಿಟ್ಟಿದ್ದಾರೆ ಡಿ ಮಾರ್ಟಲ್ಲಿ. ಸೊ ಹಾಗಾಗಿ ಯೂಸ್ಫುಲ್ ಆಗುತ್ತೆ ಅಂತ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನಿಲ್ಲಿ ಫಸ್ಟ್ ಒನ್ ಬಂದ್ಬಿಟ್ಟು ಮನೆಗೆ ಬೇಕಾಗಿರುವಂಥದ್ದು ಈ ಒಂದು ಬೇಳೆ ತೊಗೊಂಡು, ಸಾಂಬಾರು ಬೇಳೆ, ತೊಗರಿ ಬೇಳೆ ಬರುತ್ತಲ್ಲ, ಇದರಲ್ಲಿ 3 ಥರ ಕ್ವಾಲಿಟಿ ಇದೆ, 4 ಥರ ಇದೆ. ನಾರ್ಮಲ್ ಬೇಳೆ ಮತ್ತು ಮೈಸೂರು ಬೇಳೆ ಒಂದು ಇನ್ಕ್ಲೂಡು. ಬಟ್ ಈ ಒಂದು ಬೇಳೆನಲ್ಲಿ ಬ್ರೌನ್ ಅಂದರೆ ಸ್ವಲ್ಪ ಗೋಧಿ ಬಣ್ಣ ಬರುತ್ತಲ್ಲ, ಆ ಬೇಳೆನಲ್ಲಿ 3 ಥರ ರೇಟ್ ಇದೆ. ಅದರಲ್ಲಿ ಪ್ರೀಮಿಯಮ್ಮು ಥರ ಒಂದು ಪ್ರೀಮಿಯಮ್ ಅಂದರೆ ಲೋ ಲೆವೆಲಿಂದನೂ ಜಾಸ್ತಿ ಲೆವೆಲ್ವರೆಗೂ ಇದೆ. ಅಂದರೆ 3 ಚೆನ್ನಾಗಿದೆ, ಬಟ್ ಸಣ್ಣ, ಮೀಡಿಯಮ್ಮು, ದಪ್ಪ, ಸೊ 3 ಥರ ವೆರೈಟಿ ಇದೆ. ಸೊ ಅಲ್ಲಿ ನೋಡಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ತೊಗೋಬೋದು. ಸ್ಟಾರ್ಟಿಂಗ್ ಬಂದ್ಬಿಟ್ಟು ಅಲ್ಲಿ 94 ರುಪೀಸಿಂದ ಸ್ಟಾರ್ಟ್ ಆಗಿದೆ. ಅಂದರೆ ತುಂಬ ಸಣ್ಣ ಇರುತ್ತೆ ಗೊತ್ತಾ, ಅದು 94 ರುಪೀಸ್ ಏನೋ ಇತ್ತು. ಆ್ಯಂಡ್ ಸೆಕೆಂಡ್ ಒಂದು ಮೀಡಿಯಮ್ ಬಂದ್ಬಿಟ್ಟು, ನಾವು ತಂದಿರೋದು ಮೀಡಿಯಮ್ಮು, ಸೊ ಇದು ಬಂದ್ಬಿಟ್ಟು 104 per kg ಹೇಳ್ತಾರೆ ನಾನು. ಇನ್ನೊಂದು ತುಂಬ ಪ್ರೀಮಿಯಮ್ ಅಂತ ಅಂದರೆ ಸ್ವಲ್ಪ ದಪ್ಪ ಇರುತ್ತಲ್ಲ, ಸ್ವಲ್ಪ ಅವರೇ ಬೇಳೆ ಬರುತ್ತೆ ನೋಡಿ, ಆ ಸೈಜಲ್ಲಿ ಇರೋದು ಬಂದ್ಬಿಟ್ಟು 118 ರುಪೀಸ್ ಹಾಕಿದ್ರು. ಸೊ ನಮ್ಮ ಮನೆಗೆ ಇದು ಓಕೆ ಅಂತ ಅನ್ನಿಸ್ತು. ಅಮ್ಮ ಮನೆಗೆ ತೊಗೊಂಡಿರೋದಿತ್ತು, ಸೊ ಯೂಸ್ ಆಗುತ್ತೆ ಅಮ್ಮನಿಗೆ. 1 ಮಂತ್ ಮೇಲೆ ಬರುತ್ತೆ, ಒಬ್ಬರೇ ಇರೋದ್ರಿಂದ, ಸೊ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾರ್ಮಲ್ ಶಾಪಲ್ಲಿ 140 135 ಏನೋ ಮಾರ್ತಾ ಇದ್ದಾರೆ ದಿನಸಿ ಅಂಗಡಿಲಿ. ಸೊ ಹಾಗಾಗಿ ಅಲ್ಲೇ ತೊಗೊಂಡ್ವಿ. ನಾವು ಲಾಸ್ಟ್ ಟೈಮು ಜಯನಗರಲ್ಲಿ ತಂದಿದ್ದು, ಅಲ್ಲೂ ಚೆನ್ನಾಗಿತ್ತು, ಅಲ್ಲೂ ಸೇಮ್ ಪ್ರೈಸೇ ಇತ್ತು. ಸೊ ಇದೊಂದು ಬೇಳೆ ತೊಗೊಂಡ್ವಿ, ಇದಕ್ಕೆ 104 ರೂಪಾಯಿ per kg ಬಿತ್ತು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನಾವು ಡಾಬರ್ ಹನಿ ತೊಗೊಂಡಿದ್ವಿ. ಈಗ ಸ್ವಲ್ಪ ಡಯಟ್ ಪ್ಲಾನಿಂಗಲ್ಲಿರೋರು ಏನು ಮಾಡಬೇಕು, ಸ್ವಲ್ಪ ಕೊಲೆಸ್ಟ್ರಾಲ್ ಕಮ್ಮಿ ಮಾಡ್ಕೊಳ್ಳೋರು ಬೆಳಿಗ್ಗೆ ಎದ್ದು ಬಿಸಿನೀರಲ್ಲಿ 1 ಸ್ಪೂನ್ ಜೇನುತುಪ್ಪ ಹಾಕ್ಕೊಂಡು ಕುಡಿದ್ರೆ ಸ್ವಲ್ಪ ಕೊಲೆಸ್ಟ್ರಾಲ್ ಕಮ್ಮಿ ಆಗುತ್ತೆ ಅಂತ ಹೇಳಿಬಿಟ್ಟು ಇದೊಂದು ಬಾಟಲ್ ತೊಗೊಂಡಿದ್ದೀವಿ. ಅಂದರೆ ಸ್ವಲ್ಪ ಡಯಟ್ ಪ್ಲಾನಿಂಗಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ನಾನು ನಮ್ಮ ಮನೆಯವರು. ಸೊ ಹಾಗಾಗಿ ಒಂದು ಜೇನುತುಪ್ಪದ ಬಾಟ್ಲು ತೊಗೋಬೇಕು ಅಂದ್ಕೊಂಡಿದ್ವಿ. ಹೇಗಿದ್ರು ಹೋಗಿದ್ದೀನಲ್ಲ, ಆಫರಲ್ಲಿ ಇದ್ದೇ ಇರುತ್ತೆ ಡಿ ಮಾರ್ಟಲ್ಲಿ ಅಂತ ಹೇಳ್ಬಿಟ್ಟು ಇವತ್ತು 1/2 ಲೀಟರ್ ಇದೆ. ಇದು ಡಾಬರ್ ಹನಿ ತೊಗೊಂಡಿದ್ದೀನಿ ನಾನು. 1/2 ಲೀಟರ್ ಬಂದುಬಿಟ್ಟು 250 ರುಪೀಸ್ MRP ಇದೆ. 250 MRP ಕಾಣಿಸ್ತಿದ್ಯಾ? ಆ್ಯಂಡ್ ಇದು ನಾನು ಅನ್ಕೋಬೋದು
ಆಫರ್ ಬಿಟ್ಟಿದ್ದಾರೆ, ಸೊ ಎಲ್ಲೋ ಡೇಟ್ ಮುಗ್ದು ಹೋಗುತ್ತೇನೋ ಅದಕ್ಕೆ ಆಫರ್ ಬಿಟ್ಟಿದ್ದಾರೆ ಅಂತ ತುಂಬ ಜನ ತಪ್ಪು ತಿಳ್ಕೊತೀರಾ. ನಿಜವಾಗ್ಲೂ ಇಲ್ಲ, ನಾವು ಡೇಟ್ನ ಚೆಕ್ ಮಾಡಿನೇ ತೊಗೋಬೋದು. ಇದು ನೆಕ್ಸ್ಟ್ ಇಯರ್ 2026 ಡಿಸೆಂಬರ್ವರೆಗೂ ಯೂಸ್ ಮಾಡ್ಬೋದು. ಇದನ್ನು 1 ವರ್ಷ ಅಂತೂ ನಾವು 1 ವರ್ಷದಲ್ಲಂತೂ ಖಾಲಿ ಮಾಡೇ ಮಾಡ್ತೀವಿ. ಸೊ ಆಫರ್ ಬಿಟ್ಟಿದ್ದಾರೆ, ಸೊ ಅದನ್ನು ಮಿಸ್ಟೇಕ್ ಯಾರು ಮಾಡ್ಕೊಬೇಡಿ. ಎಲ್ಲೋ ಡೇಟ್ ಮುಗ್ದೋಗ್ತಿದೆ ಅದಕ್ಕೆ ಆಫರ್ ಬಿಡ್ತಿದ್ದಾರೆ ಅಂತ ತುಂಬ ಜನ ಅಂದ್ಕೊಳ್ತಾರೆ. ಆ ಥರ ಏನೂ ಇಲ್ಲ. ನಾವಲ್ಲಿ ಡೇಟ್ ನೋಡಿ ತೊಗೋಬೋದಲ್ವಾ. ಡೇಟ್ ಹತ್ರ ಇರೋದನ್ನ ಬೇಡ, ದೂರ ಅಂದರೆ ಸ್ವಲ್ಪ ಲಾಂಗ್ ಇರೋದ್ರಲ್ಲಿ ಇದು ಓಕೆ ಅನ್ನಿಸ್ತು. ನೆಕ್ಸ್ಟ್ ಇಯರ್ ಡಿಸೆಂಬರ್ವರೆಗೂ ಅಂದರೆ 1.5 ಇಯರ್ವರೆಗೂ ನಾವು ಯೂಸ್ ಮಾಡ್ಬೋದು. ಸೊ ಹಾಗಾಗಿ ಇದನ್ನು ತೊಗೊಂಡೆ. 250 MRP ಇರೋದು ನಮಗೆ 210 ಅಂದರೆ 40 ರೂಪೀಸ್ ಲೆಸ್ ಬಿತ್ತು ನಮಗಿದು ಜೇನುತುಪ್ಪ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಕಡಲೆ ಬೀಜ. ಸೊ ನಾರ್ಮಲ್ ದಿನಸಿ ಶಾಪ್ನಲ್ಲಿ ಪರ್ ಕೆಜಿಗೆ 140 ರೂಪೀಸ್ ಇದೆ. ಸೊ ಅಲ್ಲಿ 123 ರೂಪೀಸ್ ಇದೆ ಪರ್ ಕೆಜಿಗೆ ಕಡಲೆ ಬೀಜ ಬರುತ್ತಲ್ಲ. ಸೊ ಅದು ನಾನು ನಾರ್ಮಲ್ ದಿನಸಿ ಶಾಪಲ್ಲಿ ರಾಮನಗರಲ್ಲಿ ತೊಗೊಂಡ್ರು ಅಷ್ಟೇ, ಬೆಂಗಳೂರಲ್ಲಿ ತೊಗೊಳ್ದು ಗೊತ್ತಲ್ವಾ. ಸೊ 140 ರೂಪೀಸ್ ಏನೋ ಇದೆ ಪರ್ ಕೆಜಿ, ಇಲ್ಲಿ 123 ರೂಪೀಸ್ ಇತ್ತು. ವರ್ತ್ ಅಂತ ಅನ್ನಿಸ್ತು ನನಗೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಫ್ಯಾಮಿಲಿ ಪ್ಯಾಕ್ ತೊಗೊಂಡಿದ್ವಿ ಸನ್ಫೀಸ್ಟ್. ಸೊ ನಾನು ಯಾವಾಗ ಡಿಮಾರ್ಟ್ಗೆ ಹೋದ್ರೂ ಫ್ಯಾಮಿಲಿ ಪ್ಯಾಕೆ ತೊಗೊಂಡ್ಬಿಡ್ತೀವಿ. ಬಾಲಾಜಿ ತೊಗೊಂಡ್ರು ಇದು ತೊಗೊಂಡ್ರು ಸೊ ಯೂಸ್ ಆಗುತ್ತೆ, ಇಬ್ಬರು ತಿನ್ಬೋದು, ಪಾಪುಗೂ ಕೊಡ್ಬೋದು, ಸೊ ನಾವು ತಿನ್ಬೋದು ಅಂತ ಹೇಳ್ಬಿಟ್ಟು ಸನ್ಫೀಸ್ಟ್ ಮಾರಿನೈಟ್ ತೊಗೊಂಡಿದ್ದೀನಿ. ಸೊ ಇದು ಪ್ರೈಸ್ ಬಂದುಬಿಟ್ಟು MRP 170 ರೂಪೀಸ್ ಇದೆ. $170 ರೂಪೀಸ್ ಇರೋದು 129 ರೂಪೀಸ್ ಬೇಕು, ಅಂದರೆ ವರ್ತ್ ಇದೆ ಅಂತ ಅನಿಸ್ತು. ಸೊ 170ಯಲ್ಲಿ 131 ರೂಪೀಸ್ ಕಮ್ಮಿ 130 ಅಂದ್ಕೊಂಡ್ರು 41 ರೂಪೀಸ್ ಲೆಸ್ ಬಿತ್ತು ನಮಗಿದು. ಸೊ ಸನ್ಫೀಸ್ಟ್ ಫ್ಯಾಮಿಲಿ ಪ್ಯಾಕ್ ಬರುತ್ತಲ್ಲ ಅದು ವರ್ತ್ ಅಂತ ಅನ್ನಿಸ್ತು. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನು ಇಪ್ಪಿ ನೂಡಲ್ಸ್ನ ತೊಗೊಂಡಿದ್ದೀವಿ. ಸೊ ಜಾಸ್ತಿ ತಿನ್ನಲ್ಲ ಮ್ಯಾಗಿನ, ಬಟ್ ಅಮ್ಮ ಯೂಸ್ ಆಗುತ್ತೆ. ಸ್ವಲ್ಪ ಎಮರ್ಜೆನ್ಸಿ ಏನಾದರೂ ಸ್ಕೂಲಿಂದ ಬಂದು ಮತ್ತೆ ಅವ್ರು ಹಾಸ್ಪಿಟಲ್ ಡ್ಯೂಟಿಗೆ ಹೋಗ್ತಾರೆ, ಸೊ ಅವ್ರಿಗೇನಾದ್ರು ಯೂಸ್ ಆಗುತ್ತೆ. ಎಮರ್ಜೆನ್ಸಿಗೆ ಒಂದೇ ಅಲ್ವಾ ಆಗೋದು 5 ಮಿನಿಟ್ಸಲ್ಲಿ. ಸೊ ಅದಕ್ಕೆ ಒಂದು ಫ್ಯಾಮಿಲಿ ಪ್ಯಾಕ್ ತೊಗೊಂಡಿದ್ದೀನಿ ನಾನು. ಫುಲ್ ಲೆಂತ್ ಬರುತ್ತೆ, 8 ಪ್ಯಾಕ್ ಅಂತ, ಅಂದರೆ ಒಂದೇ ಪ್ಯಾಕಲ್ಲಿ 8 ಪ್ಯಾಕೆಟ್ ಅಷ್ಟು ಇರುತ್ತೆ ಅಂತ. ಸೊ ಇದ್ರ MRP ಬಂದುಬಿಟ್ಟು 120 ರೂಪೀಸ್ ಇದೆ. ಸೊ ಪ್ರೈಸು 120 ರೂಪೀಸ್ದು 85 ಏನೋ ಬಿದ್ದಿದೆ ನಮಗೆ. ವರ್ತ್ ಅಂತ ಅನ್ನಿಸ್ತು. ಡೇಟ್ ಏನು ಇನ್ನೂ ಮುಗ್ದೋಗಿಲ್ಲ, ಇನ್ನೂ ಡಿಸೆಂಬರ್ ತನಕ ಇದೆ ಇದು. ಅಷ್ಟರಲ್ಲಿ ಖಾಲಿನೇ ಮಾಡಿಬಿಟ್ಟಿರ್ತಾರೆ ನಮ್ಮಮ್ಮ. ಸೊ ಇದು ಸನ್ಫೀಸ್ಟ್ ಬಂದುಬಿಟ್ಟು ಇಪ್ಪಿ ನೂಡಲ್ಸ್ದು 85 ರೂಪೀಸ್ ಇತ್ತು. 120 ಅಲ್ಲಿಗೆ 35 ರೂಪೀಸ್ ವರ್ತ್, ಅಂದರೆ ಲೆಸ್ ಆಯಿತು. ಆ್ಯಂಡ್ ನೆಕ್ಸ್ಟ್ ವೀಲ್ ಸರ್ಫೆಕ್ಸಲ್. ಇದರಲ್ಲಿ ಏನು ಗೊತ್ತಾ, ಈಗ ನಾವು ಸೋಪು ಮತ್ತು ನಿರ್ಮಾ ಎಲ್ಲ ತೊಗೊಳ್ತೀವಿ ಗೊತ್ತಾ ನಾರ್ಮಲ್ ದಿನಸಿ ಶಾಪಲ್ಲಿ, ಅಲ್ಲೇನು ಮಾಡ್ತಾರೆ ಅಂದರೆ MRPಗಿನ್ನ 1 ರೂಪಿ 2 ರೂಪೀಸ್ ಅಷ್ಟೇ ಲೆಸ್ ಮಾಡ್ತಾರೆ. ಸೊ ಹಾಗಾಗಿ ಇದು ಯಾಕೋ ಈ ಸರಿ ಸ್ವಲ್ಪ ಆಫರ್ ಕಮ್ಮಿ ಮಾಡಿದ್ದಾರೆ. 78 ರೂಪೀಸ್ ಇದೆ MRP ಇದು 1 kgದು. ಸೊ 70 ರೂಪೀಸ್ ಏನೋ ಬಿತ್ತಿದ್ದು 1 kgಗೆ. ಬಟ್ ಲಾಸ್ಟ್ ಟೈಮ್ ನಾವೆಲ್ಲ ತೊಗೊಂಡಾಗ 62 ರೂಪೀಸ್ ಏನೋ ಪೇ ಮಾಡಿದ್ವಿ ಲಾಸ್ಟ್. ಅವಾಗ ತೊಗೊಂಡಾಗ ಸ್ವಲ್ಪ ಆಫರ್ ಏನೋ ಕಮ್ಮಿ ಮಾಡಿಬಿಟ್ಟಿದ್ದಾರೆ. ಸೊ ನಾನು 2 kg ತೊಗೊಂಡಿದ್ದೀನಿ, ಇಲ್ಲಿ 1 kgಗೆ, ಮತ್ತು ಅಲ್ಲಿ 1 kg ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು 8 ರೂಪಾಯಿ ಮಿಗುತ್ತಲ್ವಾ. ಸೊ ಹಾಗಾಗಿ ಹೇಗಿದ್ರೂ ಹೋಗಿದ್ದೀವಿ, ಸೊ ತೊಗೊಂಡು ಬಂದ್ಬಿಡೋಣ ಅಂತ ಹೋದೆ. ಆ್ಯಂಡ್ ನನ್ನ ಮಗನಿಗೆ ಹೋಗಿದ್ದೆ ನಾನು ಇದಕ್ಕೋಸ್ಕರ, ಓಕೆನಾ. ಆ್ಯಂಡ್ ಇದು ಬಾಡಿ ಲೋಷನ್ನು ಹಿಮಾಲಯದು. ಇದು 1+1 ಆಫರ್ ಬಿಟ್ಟಿದ್ದಾರೆ. ನಾನು ಎಷ್ಟೋ ಸರಿ ಹೋಗಿದ್ದೀನಿ. ಮಕ್ಕಳದ್ದು ಪ್ರಾಡಕ್ಟ್ ಹಿಮಾಲಯ ನಾನು ಯೂಸ್ ಮಾಡೋದಲ್ವಾ, ಸೊ ಮಕ್ಕಳು ಪ್ರಾಡಕ್ಟಲ್ಲಿ ಯಾವತ್ತೂ 1+1 ಬಿಟ್ಟೇ ಇರಲಿಲ್ಲ ಅನ್ನೋದಾಗೆಲ್ಲ. ಸೊ ಈ ಸರಿ ಏನೋ ಗೊತ್ತಿಲ್ಲ, ಲೋಷನ್ಸ್ಗಳಲ್ಲೆಲ್ಲ ಸೋಪು ಪ್ರತಿಯೊಂದರಲ್ಲೂ ಆಫರ್ಗಳನ್ನ ಬಿಡ್ತಾ ಇದ್ದಾರೆ. ಸೊ 1+1 ಇತ್ತು. ಸೊ ನಾನು ಒಂದೇ ಸಾಕು ಅಂತ ಹೇಳ್ಬಿಟ್ಟು ತೊಗೊಂಡೆ, ಜಾಸ್ತಿ ಏನು ಬೇಡ, ಹೋಗಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇದು ಎಕ್ಸ್ಪೈರಿ ಡೇಟ್ ಬಂದುಬಿಟ್ಟು 2028ವರೆಗೂ ಇದೆ. ಅಂದರೆ ಇನ್ನೂ ನಾನು 3 years ಯೂಸ್ ಮಾಡ್ಬೋದು ಇದನ್ನು ಪಾಪುಗೆ. ಬಟ್ ಅಷ್ಟೊಂದು ಇರಲ್ಲ, ಈ ಚಳಿಗಾಲ ಇರೋದ್ರಿಂದ ಡೈಲಿ ಹಚ್ತಾ ಮುಗ್ದೋಗ್ಬಿಡುತ್ತೆ ಬೇಗ ಇದು. ಆ್ಯಂಡ್ MRP 370 ರೂಪೀಸ್ ಇದ್ದರೆ, ಅಂದರೆ 1+1 ಆಫರ್ ಇತ್ತು. ಸೊ 370ನಲ್ಲಿ ಮೈನಸ್ ಅರ್ಧ ಆಗುತ್ತೆ. ಅಲ್ಲಿಗೆ ಎಷ್ಟು ಬೀಳುತ್ತೆ ನಮಗೆ, 370 ಅಂತ ಅಂದರೆ 180 ರೂಪೀಸ್ ಬಿತ್ತು. 180 ರೂಪೀಸ್ ಏನೋ ಬಿದ್ದಿದೆ ನಮಗೆ, 185 ಅಂದರೆ ಆಫ್ ರೇಟು. ಒಂದು ಜೊತೆಗೆ 2 ತೊಗೊಂಡ್ರೆ 370ನೇ ಆಗುತ್ತೆ. ಬಟ್ ನಾವು ಒಂದೇ ತೊಗೊಂಡಿದ್ದೀವಲ್ಲ, ಸೊ ಆಫ್ ರೇಟ್ ಆಗುತ್ತೆ, 50% ಲೆಸ್ ಆಗುತ್ತೆ ನಮಗಿದು.
ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನಾನು ಸೋಪ್ ತೊಗೊಂಡೆ. ಅವನಿಗೆ ಸೋಪ್ ಇಲ್ಲಿ ಖಾಲಿಯಾಗಿತ್ತು, ಅಲ್ಲಿ ನಾನು ಸ್ಟಾಕ್ ಇಟ್ಟಿದ್ದೀನಿ. ಸೊ ಈ ಒಂದು ಹಿಮಾಲಯ ನಾನೆಲ್ಲ ಪ್ರತಿಯೊಂದು ಪ್ರಾಡಕ್ಟು ಹಿಮಾಲಯನೇ ಯೂಸ್ ಮಾಡೋದು. 100 ರೂಪೀಸ್ ಇದೆ. 100 ರೂಪೀಸ್ದು ನಮಗೆ 80 ರೂಪೀಸ್ ಏನೋ ಬಿತ್ತು. 80 ರೂಪೀಸು, 80 ರೂಪೀಸ್ ಬಿದ್ದಿದೆ ನನಗಿದು. ಓಕೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಬೇಬಿ ಪೌಡರ್. ಆ ಪೌಡ್ರ್ ಖಾಲಿ ಆಗಿಬಿಟ್ಟಿದೆ. ಇಲ್ಲಿ ದೊಡ್ಡದು ಇಟ್ಕೊಂಡಿದ್ದೀನಿ. ಸೊ ಇದನ್ನು ಚಿಕ್ಕದನ್ನ ಇಲ್ಲೇ ಇಟ್ಬಿಟ್ಬಿಟ್ಟು ದೊಡ್ಡದು ಅಲ್ಲಿಗೆ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ. ಇದ್ರ MRP ಬಂದುಬಿಟ್ಟು 115 ಇದೆ ಆ್ಯಂಡ್ 115 ರೂಪೀಸ್ ಇದೆ. ಇದು ನನಗೆ ಆಫರಲ್ಲಿ ಸಿಕ್ತು. ಸೊ ನಾನು ಆಫರ್ನ ಅಲ್ಲಿ ಚೆಕ್ ಮಾಡ್ತಾಯಿದ್ದೆ. ನನ್ನಲ್ಲಿ ವೀಡಿಯೋ ಕೂಡ ಮಾಡ್ಕೊಳ್ಳೋಗಿಲ್ಲ ಅಲ್ವಾ ಡಿಮಾರ್ಟಲ್ಲಿ. ಸೊ ಹಾಗಾಗಿ ನಾನು ವೀಡಿಯೋ ಮಾಡಲಿಲ್ಲ. ಒಳಗಡೆ ಅಲೋನು ಕೂಡ ಇಲ್ಲ, ಯಾವ ಡಿಮಾರ್ಟಲ್ಲೂ ವೀಡಿಯೋ ಮಾಡೋದಕ್ಕೆ ಬಿಡೋದೇ ಇಲ್ಲ. ಸೊ ಹಾಗಾಗಿ ವೀಡಿಯೋಸ್ ಮಾಡ್ಕೊಂಡಿರಲಿಲ್ಲ. ಈ ಪ್ರೈಸೆಲ್ಲ ಮಿಕ್ಸ್ ಮಾಡಿಬಿಟ್ಟಿದ್ದಾರೆ, ಗೊತ್ತೇ ಆಗಲ್ಲ ಇದರಲ್ಲಿ ಪ್ರೈಸ್ಗಳದ್ದು. ಹಿಮಾಲಯ ಬೇಬಿ 115 25 100 ಗ್ರಾಮ್. ಇದು ಕೂಡ ನನಗೆ 80 ರೂಪೀಸ್ ಬಿದ್ದಿದೆ. 115 80 ರೂಪೀಸ್ ಅಂದರೆ 35 ರೂಪೀಸ್ ಲೆಸ್ ಆಯಿತು ನನಗೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಅಮ್ಮ ಫ್ಲೋರ್ ಕ್ಲೀನರ್ ತೊಗೊಂಡಿದ್ದಾರೆ, ವಿಮ್ದು ಅಲ್ಟ್ರಾ ಪ್ರೋ. ಸೊ ಇದು ಕೂಡ 1+1 ಆಫರ್ ಬಿಟ್ಟಿದ್ರು. ಸೊ ನಾನು ಒಂದೇ ತೊಗೊಂಡಿದ್ದೀನಿ, ಸಾಕು ಒಂದೇ ತೊಗೊಳಮ್ಮ ಅಂತ ಹೇಳ್ಬಿಟ್ಟು. ಮನೇಲಿ ಜಿಡ್ಡು ಏನಾದ್ರು ಇತ್ತು ಅಂದರೆ ಹೋಗುತ್ತೆ ಅಂದ್ಬಿಟ್ಟು. ಇದರಲ್ಲಿ 3 ಥರ ವೆರೈಟಿ ಇತ್ತು. ಸೊ ನಾನು ಅದರಲ್ಲಿ ಲೆಮನ್ ತೊಗೊಂಡಿದ್ದೀನಿ, ಸ್ಪಾರ್ಕ್ಲಿಂಗ್ ಲೆಮನ್ ಅಂತ ಇದೆ. MRP ಬಂದುಬಿಟ್ಟು 240 ರೂಪೀಸ್ ಇದೆ. 240 ವಿಮ್ದು 155 ಇತ್ತು ನನಗೆ. ಅಲ್ಟ್ರಾ ಪ್ರೋ 155 ಇಲ್ಲ ಇದು 1+1 ಆಫರ್ ಇಲ್ಲ, ಸಾರಿ. 240 ರೂಪೀಸ್ದೇನೆ ಆಫ್ ಕಟ್ ಆಫ್ ಮಾಡಿ 155 ರೂಪೀಸ್ ಏನೋ ಬಿದ್ದಿದೆ ನನಗೆ. ಅಲ್ಲಿಗೆ 85 ರೂಪೀಸ್ ಲೆಸ್ ಆಗಿದೆ ನನಗೆ. MRPಗಿನ್ನ 85 ರೂಪೀಸ್ ಲೆಸ್ ಆಯಿತು. ಈಗ ನಾರ್ಮಲ್ ನಾವೆಲ್ಲರೂ ಶಾಪ್ಗೆ ಹೋದರೆ 240 ಇದೆ, ಅಬ್ಬಬ್ಬ ಅಂದರೆ 5 ರೂಪೀಸ್ ಬಿಡ್ತಾರೆ ಅಷ್ಟೇ. ಸೊ 235 ಅಂತೂ ತೊಗೋತಾರೆ. ಸೊ ಯೂಸ್ ಆಗುತ್ತೆ, ಅಮ್ಮ ಜಿಡ್ಡು ಇರುತ್ತೆ ಮನೇಲಿ, ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡಿದ್ದಾರೆ. ಆ್ಯಂಡ್ ನಾನು ಚಿಯಾ ಸೀಡ್ಸ್ನು ಕೂಡ ತಂದಿದ್ದೀನಿ. ಚಿಯಾ ಸೀಡ್ಸ್ ಅಂದರೆ ನೈಟ್ ನೆನೆಸ್ಬಿಟ್ಟು, ಈ ಡಯಟ್ ಪ್ಲಾನಿಂಗ್ ಮಾಡೋರು, ಸ್ವಲ್ಪ ಸಣ್ಣ ಆಗಬೇಕು ಅಂತ ಇಷ್ಟಪಡೋರು, ಸೊ ಇದರ ಚಿಯಾ ಸೀಡ್ಸ್ನ ರೆಕಮೆಂಡ್ ಮಾಡ್ತಾರೆ. ಸೊ ನೈಟ್ ನೆನೆಸಿ ಆ ನೀರನ್ನು ಬೆಳಗ್ಗೆ ಎದ್ದು ಕುಡಿದ್ರೆ ಸ್ವಲ್ಪ ಒಳ್ಳೆಯದು ಹೆಲ್ತಿಗೆ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡೆ. 200 ಗ್ರಾಮ್ ಇದೆ ಒಂದು ಪ್ಯಾಕೆಟ್ ಬಂದುಬಿಟ್ಟು. ಇದಕ್ಕೆ ನಾನು ಕೊಟ್ಟಿದ್ದ ರೇಟು 200 ಗ್ರಾಮ್ದು 145 ರೂಪೀಸ್ ಇದೆ ಇದು, ಓಕೆನಾ. 145 MRP ಇದೆ, ನಮಗೆ ಬಿದ್ದಿರೋದು 74 ರೂಪೀಸು. ಇದು ಪ್ಯಾಕೆಟ್ ಪರ್ ಪ್ಯಾಕೆಟು 74. 145 ಅಂತ ಅಂದರೆ ವರ್ತ್ ಅಂತ ಅನ್ನಿಸ್ತು ನನಗೆ. ಆ್ಯಂಡ್ ಎಕ್ಸ್ಪೈರಿ ಡೇಟ್ ಕೂಡ ನೆಕ್ಸ್ಟ್ ಇಯರು ಏಪ್ರಿಲ್ಗೆ ಎಕ್ಸ್ಪೈರಿ ಡೇಟ್ ಇರೋದು. ನಾನು 3 ಪ್ಯಾಕೆಟ್ನ ತೊಗೊಂಡಿದ್ದೀನಿ. ಅಮ್ಮ ನನಗೂ ಒಂದು ಬೇಕು ಅಂದರು, ಸೊ ಹಾಗಾಗಿ ಅವ್ರಿಗೊಂದು ಪ್ಯಾಕೆಟ್ ಇಟ್ಬಿಟ್ಟು ಅಲ್ಲಿಗೆ 2 ಪ್ಯಾಕೆಟ್ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು. ಹೆಲ್ತ್ಗೆ ತುಂಬ ಒಳ್ಳೇದಿದೆ. ನಾವು ಚಿಯಾ ಸೀಡ್ಸ್ ಹೇಳ್ತಾರೆ ಹಾಕೊಂಡು ಕುಡಿದ್ರೆ ಒಳ್ಳೇದು, ನೀರಲ್ಲಿ ಹಾಕೊಂಡು ಕುಡಿದ್ರೆ ಅಂತ ಹೇಳ್ಬಿಟ್ಟು ತುಂಬ ದಿನದಿಂದ ಅನ್ಕೋತಾ ಇದ್ವಿ. ಸೊ ಹೇಳಿದ್ನಲ್ಲ, ಒಂದು ಕೆಲಸಕ್ಕೆ ಅಂತ ಹೋಗ್ತೀವಿ, ಅಲ್ಲಿ ಏನು ಕಾಣುತ್ತೆ, ನಾವು ಏನೇನು ಅಂದ್ಕೊಂಡಿರ್ತೀವಲ್ಲ ಅದೆಲ್ಲ ಅಲ್ಲಿ ಕಣ್ಮುಂದೆ ಬರ್ತಾ ಇರುತ್ತೆ. ಸೊ ಹಾಗಾಗಿ ಇದನ್ನು 3 ಪ್ಯಾಕೆಟ್ನ ನಾನು ತೊಗೊಂಡಿದ್ದೀನಿ. ಬಂದುಬಿಟ್ಟು ನಾನು ಪಂಪ್ಕಿನ್ ಸೀಡ್ಸ್ ಒಂದು ತೊಗೊಂಡೆ. 2 ವೆರೈಟಿ ಇತ್ತು. ಇದು ವಾಟರ್ ಮೆಲನ್ ಅಂತಿತ್ತು ಮತ್ತು ಪಂಪ್ಕಿನ್ 2 ಇದ್ದಿದ್ದು. ಸೊ ವಾಟರ್ ಮೆಲನ್ ಬೇಡ, ಪಂಪ್ಕಿನ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಂಡೆ. ಇದು 195 ರೂಪೀಸ್ MRP. ನಮ್ಗೆ ಇದು ಬಿದ್ದಿದ್ದು 95 ರೂಪೀಸ್. 195 ರೂಪೀಸ್ ಅಂದರೆ 100 ರೂಪೀಸ್ ಡಿಸ್ಕೌಂಟ್ ಆಗಿದೆ. ಇದು ಕೂಡ ಎಕ್ಸ್ಪೈರಿ ಡೇಟ್ ಬಂದುಬಿಟ್ಟು ನೆಕ್ಸ್ಟ್ ಇಯರು ಮಾರ್ಚಿನಲ್ಲಿದೆ. ನೆಕ್ಸ್ಟ್ ಇಯರ್ ಮಾರ್ಚಿಗೆ ಎಕ್ಸ್ಪೈರಿ ಆಗುತ್ತೆ. ಸೊ 200 ಗ್ರಾಮ್ದು 195 ರೂಪೀಸ್ದು 95 ರೂಪೀಸ್, 100 ರೂಪೀಸ್ ಆಫ್ ಇತ್ತು. ಸೊ ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನಿವಿಯಾದು ಪರ್ಲ್ ಬ್ಯೂಟಿ ರೇಡಿಯನ್ಸ್ ಅಂದರೆ ಡಿಯೋಡ್ರೆಂಟ್ ಬರುತ್ತಲ್ಲ ಅಂಡರ್ ಆರ್ಮ್ಸ್ದು, ಸೊ ಅದನ್ನು ತೊಗೊಂಡಿದ್ದೀನಿ ನಾನು. ಸೊ ರೆಕ್ಸೋನದು ಮತ್ತು ನಿವಿಯಾದು 2 1+1 ಅಂದರೆ ಬೈ 1 get 1 ಫ್ರೀನ ಆಫರ್ ಬಿಟ್ಟಿದ್ದಾರೆ. ಪ್ರತಿಯೊಂದು ಡಿಯೋಡ್ರೆಂಟಲ್ಲೂ ಬಾಯ್ಸ್ದಾಗಿರ್ಬೋದು, ಅಂದರೆ ಮೆನ್ಸ್ದು, ಲೇಡೀಸ್ದು ಪ್ರತಿಯೊಬ್ಬರದ್ದು ಆಫರ್ ಬಿಟ್ಟಿದ್ದಾರೆ, 1+1 ಆಫರು. ಸೊ ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ. ಆ್ಯಂಡ್ ಇದು MRP ಬಂದುಬಿಟ್ಟು 249 ರೂಪೀಸ್ ಇದೆ. ಸೊ ನಾನು ಒಂದನ್ನೇ ತೊಗೊಂಡೆ, ಬೈ 1 get 1 ಏನು ತೊಗೊಳ್ಳಿಲ್ಲ ನಾನು, ಜಸ್ಟ್ ಒಂದನ್ನೇ ಸಾಕು ಅಂತ ಹೇಳ್ಬಿಟ್ಟು ಒಂದನ್ನು ತೊಗೊಂಡಿದ್ದೀನಿ. ಆ್ಯಂಡ್ ಇದ್ರ ಪ್ರೈಸ್ ಬಂದುಬಿಟ್ಟು 50% ಆಫ್ ಆಗಿದೆ. ಅಂದರೆ ಅಲ್ಲಿಗೆ 120
5 ಏನೋ ಬೀಳ್ತು ನನಗಿದು. 125 ರುಪೀಸ್ ಆಫ್ ಒಂದು ತೊಗೊಂಡಿದ್ದಕ್ಕೆ. 2 ತೊಗೊಂಡಿದ್ದಿದ್ರೆ 249 ಅಂದರೆ 250 ರುಪೀಸೇ ಬೀಳ್ತಾ ಇತ್ತು. 1+1 ಆಫರ್ ಅಲ್ವಾ, ಸೊ ಹಾಗಾಗಿ ಸೊ ಒಂದನ್ನೇ ತೊಗೊಂಡಿದ್ದೀನಿ ಸಾಕು ಅಂತ ಹೇಳ್ಬಿಟ್ಟು. ಆ್ಯಂಡ್ ನೆಕ್ಸ್ಟ್ ಫೈನಲಿ ನನ್ನ ಸ್ವೀಟು. ನನಗೆ ಸೋಂಪಾಪುಡಿ, ಸ್ವೀಟ್ಸ್ಗಳಲ್ಲಿ ನನಗೆ ಸೋಂಪಾಪುಡಿ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಸೋಂಪಾಪುಡಿ GRB ತೊಗೊಂಡಿದ್ದೀನಿ. ಆ್ಯಂಡ್ ಇದ್ರ MRP ಬಂದ್ಬಿಟ್ಟು 75 ರುಪೀಸ್ ಇದೆ. ಆ್ಯಂಡ್ ಡಿಮಾರ್ಟ್ ಪ್ರೈಸ್ ಬಂದ್ಬಿಟ್ಟು 50 ರುಪೀಸ್ ಇದೆ, ಅಂದರೆ 25 ರುಪೀಸ್ ಆಫ್ ಬಿತ್ತು ನನಗಿದು. ಇದು ಅಷ್ಟೇ, ಎಕ್ಸ್ಪೈರಿ ಡೇಟ್ ಏನಿಲ್ಲ, ಡಿಸೆಂಬರ್ವರೆಗೂ ಇದೆ ಇದು ಎಕ್ಸ್ಪೈರಿ ಡೇಟು. ಸೊ ಹಾಗಾಗಿ ತೊಗೊಂಡ್ಬಿಟ್ಟಿದ್ದೀನಿ. ಇದೊಂದು ತೊಗೊಂಡೆ ಅಷ್ಟೇ. ಇದೇನು ಬೈ 1 get 1 ಬಿಟ್ಟಿರಲಿಲ್ಲ. ಲಾಸ್ಟ್ ಟೈಮ್ ಏನೋ ಹೋದಾಗ ಬೈ 1 get 1 ಆಫರ್ ಬಿಟ್ಟಿದ್ರು. ಸೊ ಈ ಸರಿ ಏನಿಲ್ಲ, 50 ರುಪೀಸ್ ಅಷ್ಟೇ ಬಿಟ್ಟಿರೋದು. ಆ್ಯಂಡ್ ಇನ್ನೊಂದು ನಾನು ಡೈಪರ್ ತೊಗೊಂಡಿದ್ದೀನಿ ಮಗುದು. ಹೋಗಿದ್ದೆ ಮೇನ್ ಇದೇ ಉದ್ದೇಶಕ್ಕೆ. ನಾನು ಯಾವಾಗ ತೊಗೊಂಡ್ರು ದೊಡ್ಡ ಪ್ಯಾಕಲ್ಲೇ ತೊಗೊಂಡ್ಬಿಡ್ತೀನಿ. ಸುಮ್ಮನೆ ಚಿಕ್ಕ ಚಿಕ್ಕದಕ್ಕೂ ನಾನು ಇದು ಮಾಡೋಕ್ಕೋಗಲ್ಲ, ಯಾಕೆಂದರೆ ಪದೇ ಪದೇ ಹೋಗಲ್ಲ ಅಲ್ವಾ. ಸೊ ಹಾಗಾಗಿ ದೊಡ್ಡದನ್ನೇ ತೊಗೊಂಡ್ಬಿಟ್ಟೆ. ಯಾವಾಗಲೂ 52 ಪೀಸ್ ಬರ್ತಾಯಿತ್ತು, ಇವಾಗ 52 ಪೀಸ್ ಸ್ಟಾಪೇ ಮಾಡಿಬಿಟ್ಟಿದ್ದಾನೆ. 82 ಪೀಸಸ್ ಇರೋದೇ ಇರುತ್ತೆ. ಅವ್ನಿಗೆ ಎಸ್ ಸೈಜೇ ನಾನು ತೊಗೊಳ್ತಾ ಇದ್ದೀನಿ, ಅವ್ನಿಗೆ ಕರೆಕ್ಟಾಗಿ ಆಗುತ್ತೆ. ಸೊ ಹಾಗಾಗಿ ಇದನ್ನೇ ತೊಗೊಂಡಿದ್ದೀನಿ. ಇದ್ರ MRP ಬಂದ್ಬಿಟ್ಟು 1499 ಇದೆ. ಸಾರಿ, ನಿಮಿಷ. 1449 ಇದೆ, ಅಂದರೆ 1 ರೂಪಿ ಕಮ್ಮಿ 1450 ಆಗುತ್ತೆ. 1449 ರುಪೀಸ್ MRP ಇದೆ. ಇದು ನನಗೆ ಬಂದಿದ್ದು ಚಾರ್ಜಸ್ ಬಂದಿದ್ದು 1099 ಇದೆ, ಅಂದರೆ 1 ರೂಪಿ ಕಮ್ಮಿ 1100 ಅಂತ ಅಂದ್ಕೊಂಡ್ರು 350 ರುಪೀಸ್ ಲೆಸ್ ಆಯಿತು ನನಗೆ MRP ಮೇಲೆ. ಸೊ ಇದು ಯಾವಾಗಲೂ 100 ರುಪೀಸ್ ಆಚೆ ಈಚೆ ಆಗ್ತಾನೆ ಇರುತ್ತೆ. ಸೊ ಹಾಗಾಗಿ ದೊಡ್ಡ ಪ್ಯಾಕೆ ತೊಗೊಂಡ್ಬಿಟ್ಟಿದ್ದೀನಿ. ಆಫ್ ಇಲ್ಲಿಡ್ತೀನಿ, ಆಫ್ ಅಲ್ಲಿಗೆ ತೊಗೊಂಡು ಹೋಗ್ತೀನಿ. ಸೊ ಅಲ್ಲಿಗೂ ಬೇಕಾಗುತ್ತೆ, ನಾನು ಮತ್ತೆ ಬಂಡವಾಳ ಹಾಕೋದಕ್ಕಾಗಲ್ಲ ಇದಕ್ಕೆ. ಸೊ ಹಾಗಾಗಿ ದೊಡ್ಡ ಪ್ಯಾಕೆ ತೊಗೊಂಡ್ಬಿಟ್ಟಿದ್ದೀನಿ. 82 ಪೀಸಸ್ ಇರೋದು ವರ್ತ್ ಅಂತ ಅನಿಸುತ್ತೆ ನನಗೆ MRP ಇದು ಕಂಪೇರ್ ಮಾಡಿದ್ರೆ. ನಾರ್ಮಲ್ ಮೆಡಿಕಲ್ ಶಾಪಲ್ಲಿ ತೊಗೊಳಕ್ಕೆ ಹೋದ್ರು ಹಬ್ಬ ಅಂದರೆ 10% ಡಿಸ್ಕೌಂಟ್ ಮಾಡ್ತಾರೆ ಅಷ್ಟೇ ಇದರಲ್ಲಿ. ಸೊ ಹಾಗಾಗಿ ಯಾವಾಗ ತೊಗೊಂಡ್ರು ಡಿಮಾರ್ಟಲ್ಲೇ ಪರ್ಚೇಸ್ ಮಾಡೋದು. ಅಷ್ಟೇ, ಇನ್ನೇನು ತೊಗೊಳ್ಳಿಲ್ಲ. ಇಷ್ಟನ್ನೇ ಚಾಪ್ ಮಾಡ್ಕೊಂಡು ಬಂದ್ವಿ. ಇಷ್ಟಕ್ಕೇನು ಹೇಳ್ತಲ್ವ, ಒಂದು ಅಂದ್ಕೊಂಡು ಹೋಗ್ತೀವಿ, ಅದು ಇನ್ನೇನೋ ಖರ್ಚು ಬೀಳ್ತಾ ಇರುತ್ತೆ. ಸೊ ಹಾಗಾಗಿ ಇದನ್ನು ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ಇಲ್ಲಿಗೆ ಇಷ್ಟೇ ನನ್ನ ಡಿಮಾರ್ಟ್ ಶಾಪಿಂಗು. ಇಲ್ಲಿಗೆ ವ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೊಸ ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತೀನಿ. ನಾನು ಶೇರ್ ಮಾಡ್ಕೊಂಡಿದ್ದು ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಆ್ಯಂಡ್ ಯೂಸ್ಫುಲ್ ಆಯಿತು ಅಂತಲೂ ಅನ್ಕೋತೀನಿ ನಾನು. ಯಾರಿಗಾದರೂ ಇದು ನಿಮ್ಗೆ ವರ್ತ್ ಅಂತ ಅನ್ಸಿದ್ರೆ ಒಂದ್ಸರಿ ಡಿಮಾರ್ಟಲ್ಲಿ ವಿಸಿಟ್ ಮಾಡಿ. ಆ್ಯಂಡ್ ಒನ್ ಟೈಮ್ ಇಲ್ಲ ಅಂದರೂ ನೀವು ರೆಗ್ಯುಲರಾಗಿ ಹೋಗ್ತಾ ಇದ್ದಾಗ ಏನಾಗುತ್ತೆ, ಸೊ ಆಫರ್ಸ್ ಬಗ್ಗೆ ನಿಮಗೂ ಗೊತ್ತಾಗ್ತಾ ಇರುತ್ತೆ. ದಿನಸಿ ಐಟಮು ಅಷ್ಟೇ, ಇದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ಅಂತಲೇ ಇರೋದು. ಸೊ ದಿನಸಿ ಐಟಮು ಪ್ರತಿಯೊಂದು ಐಟಮು ನಮಗೆ ರೀಸನಬಲ್ ಪ್ರೈಸಲ್ಲಿ ಅಲ್ಲಿ ಸಿಕ್ಬಿಡುತ್ತೆ. ಸೊ ಹಾಗಾಗಿ ನೋಡಿ, ಇಷ್ಟ ಆದರೆ ಶಾಪ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವ್ಲಾಗ್ ಏನು ಮಾಡ್ತಾ ಇದ್ದೀನಿ. ಬಾಯ್.